ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಮಂಡೇ ವ್ಲಾಗ್ ನೋಡ್ರಿ. ಇದು ನೆನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು, ಆದರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಸಾನ್ವಿಗಂತೂ ಫುಲ್ಲು ಹುಷಾರಿಲ್ಲ, ಹಾಗಾಗಿ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನೋಡ್ರಿ. ಹಾಗಾಗಿ ಇವತ್ತು ನಾನು ಪೋಸ್ಟ್ ಮಾಡಕತ್ತೀನಿ ಮಂಡೇ ವ್ಲಾಗ್ನ. ಬೆಳಗ್ಗೆನ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ನಿ. ಎಣ್ಣೆ ಕ್ಯಾನದು ಹಿಂದಿನ ದಿವಸನ ತೊಳೆದಿಟ್ಟಿದ್ನಿ, ಅದು ಸ್ವಲ್ಪ ಡ್ರೈ ಆಗಿತ್ತು, ಅದಕ್ಕಾಗಿ ಎಣ್ಣೆ ಫಿಲ್ ಮಾಡಿಟ್ಟು ಹಂಗೆ ಇದು ಪಿಂಕ್ ಸಾಲ್ಟ್ ತೊಗೊಂಡು ಬಂದಿದ್ನಲ್ಲ, ಇದು ಹಂಗೆ ಪ್ಯಾಕೆಟಲ್ಲಿ ಇಟ್ಬಿಟ್ಟಿದ್ನಿ. ಇದು ಒಂದು ಡಬ್ಬಿ ಕುಲ್ಲಾಗಿತ್ತು, ಅದನ್ನು ತೊಳೆದಿಟ್ಟಿದ್ನಿ. ಅದರೊಳಗೆ ಹಾಕಿ ಫಿಲ್ ಮಾಡಿ ಇಟ್ಟು ನೋಡ್ರಿ. ಇವತ್ತು ಅಡುಗೆ ಕೆಲಸ ಜಾಸ್ತಿ ಇರಲಿಲ್ಲ, ಯಾಕಂದ್ರೆ ಚಪಾತಿ ರೊಟ್ಟಿ ಮಾಡತ್ತಿರಲಿಲ್ಲ. ಇವತ್ತು ಅನ್ನ ಮಾಡಕತ್ತಿದ್ನಿ, ಹಂಗೆ ಮಂಗಳೂರು ಸೌತೆಕಾಯಿದು ಸಾಂಬಾರು ಮಾಡಕತ್ತೀನಿ ನೋಡ್ರಿ. ಮತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಕತ್ತಿದ್ನಿ. ಇವಾಗ ಸಾರು ಮಾಡೋಕ್ಕೆ ಫಸ್ಟು ಬೇಳೆ ಹಾಕತ್ತೇನೆ ನೋಡ್ರಿ. ತೊಗರಿಬೇಳೆ ತೊಳೆದು ಇದಕ್ಕೆ ಸ್ವಲ್ಪ ನೀರು, ಅರಿಶಿನ ಪುಡಿ, ಎಣ್ಣೆ ಹಾಕಿ ನಾವು ಇದನ್ನು ಒಂದು 2 ವಿಷಲ್ ಅಥವಾ 3 ವಿಷಲ್ ಕೂಗಿಸ್ಕೋಬೇಕು. ಫುಲ್ ಮಂದಾಗ ಆಗಬೇಕಿದು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ನೋಡ್ರಿ. ನಾನಿವಾಗ ಕುಕ್ಕರ್ದಾಗ ಬೇಳೆನ ಬೇಯಿಸಾಕಿಡಾಕತ್ತೀನಿ. ಹಂಗೆ ಒಂದು ಕಡೆ ಅನ್ನಕ್ಕೂ ಇಟ್ಟನಿ. ಈ ಕಡೆ ಸೌತೆಕಾಯಿ ನೋಡ್ರಿ, ಮೀಡಿಯಮ್ ಸೈಜ್ದು ಒಂದು ಸೌತೆಕಾಯಿ ತೊಗೊಂಬಂದೀನಿ. ಈ ಸಾಂಬಾರನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ. ಅದರ ಟೇಸ್ಟ್ ಮಾತ್ರ ಎಷ್ಟು ಚಲೋ ಬಂದಿತ್ತಂದ್ರೆ ಅಗದಿ ಮಸ್ತ್ ಇತ್ತು ನೋಡ್ರಿ. ಧರ್ಮಸ್ಥಳಕ್ಕೆ ಸುಮಾರು ಜನ ಹೋಗಿರ್ತಾರೆ, ಅಲ್ಲೇ ಟೇಸ್ಟ್ ನೋಡಿರ್ತಾರೆ ನೀವು. ಆ ಕಡೆ ಸೈಡೆಲ್ಲ ಈ ಮಂಗಳೂರು ಸೌತೆಕಾಯಿನ ಜಾಸ್ತಿ ಬಳಸ್ತಾರೋ. ಅಲ್ಲಿ ಧರ್ಮಸ್ಥಳದಾಗ ಇದೇ ಸೌತೆಕಾಯಿನ ಹಾಕಿ ಸಾಂಬಾರು ಮಾಡ್ತಾರೋ. ದೇವಸ್ಥಾನದೊಳಗೆ ದಾಸೋಹದೊಳಗೆ ಊಟ ಮಾಡಿದವ್ರಿಗೆ ಗೊತ್ತಿರ್ತೈತಿ. ಅದಂತೂ ಅಗದಿ ಮಸ್ತ್ ಇರ್ತದೆ ನೋಡ್ರಿ ಟೇಸ್ಟ್ ಸಾಂಬಾರ್ದು. ಆ ಸಾಂಬಾರು ತಿನ್ಬೇಕಂತೇಳಿ ನನಗೂ ಆಸೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಸೌತೆಕಾಯಿ ತೊಗೊಂಡು ಬಂದು ಈಗ ಅದರದ್ದು ಸಾಂಬಾರು ಮಾಡಕತ್ತೀನಿ ನೋಡ್ರಿ. ನಾನು ಹೆಂಗೆ ಬರ್ತದೋ ಏನೋ, ಅದೇ ಥರ ಟೇಸ್ಟ್ ಬರ್ತದೋ ಇಲ್ಲೋ ಅಂದ್ಕೊಳಕತ್ತಿದ್ನಿ, ಆದರೆ ಹಂಗೆ ಟೇಸ್ಟ್ ಬಂದಿತ್ತು ನೋಡ್ರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೆಯವರು ಅನ್ನತ್ತಿರು ಸಾಂಬಾರು ಎಷ್ಟು ಚಲೋ ಆಗಿತ್ತು ಇವತ್ತು ಅಂತೇಳಿ. ಸೌತೆಕಾಯನ್ನೆಲ್ಲ ಕಟ್ ಮಾಡ್ಕೊಂಡು ನಡಕ್ಕೆ ಬೀಜ ಇದ್ದವಲ್ಲ ಅವನ್ನೆಲ್ಲನೂ ತೆಗೆದು ಕಟ್ ಮಾಡಿ ಇವಾಗ ಬೇಯಿಸಾಕಿಡಕತ್ತೀನಿ. ಒಂದು ಬಾಳ್ಗೆ ಒಳಗೆ ಹಾಕಿದ್ದೀನಿ ನೋಡ್ರಿ. ಸೌತೆಕಾಯಿ ಎಲ್ಲ ಹಾಕಿ ಅದಕ್ಕೆ ನೀರು ಹಾಕಿ ಒಂಚೂರು ಉಪ್ಪು ಹಾಕಿ ನಾನು ಬೇಯಿಸಾಕಿಟ್ಕೊಳಕತ್ತೀನಿ. ಇವು ಹಿಂಗೆ ಕೈಲೇ ಪ್ರೆಸ್ ಮಾಡಿ ನೋಡ್ರಿ ಬೆಂದಿರಬೇಕು, ಅಲ್ಲಿ ತನಕ ಬೇಯಿಸ್ಕೋಬೇಕು ನೋಡ್ರಿ. ಅದನ್ನು ಕುದಿಯಾಕಿಟ್ಟು ಈ ಕಡೆ ತೆಂಗಿನಕಾಯಿ ಬೇಕು ಅದಕ್ಕೆ ಸಾಂಬಾರು ಮಾಡೋಕ್ಕೆ, ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡ್ರಾತಂತೇಳಿ ಇವಾಗ ತೆಂಗಿನಕಾಯಿನ ತುರಾತೀನಿ. ಯಾವಾಗಲೂ ಅನ್ಕೋತಾ ಇರ್ತೀನಿ ಫ್ರೀ ಇದ್ದಾಗ ತೆಂಗಿನಕಾಯಿ ಎಲ್ಲ ತುರಿದು ಇಟ್ಕೊಂಡ್ಬಿಡ್ಬೇಕು ಫ್ರಿಜ್ ಒಳಗೆ, ಅಡುಗೆ ಮಾಡುವಾಗ ಈಸಿ ಆಕತ್ತಂತೇಳಿ. ಖರೆ ಅದು ನೆನಪು ಬರಂಗಿಲ್ಲ ನೋಡ್ರಿ ನನಗೆ. ಅಡುಗೆ ಮಾಡುವಾಗನೇ ನೆನಪಾಕತಿ. ಮಧ್ಯಾಹ್ನ ಎಲ್ಲ ಫ್ರೀ ಇದ್ದಾಗ ಮಾಡ್ಕೋಬೇಕಂತಂದ್ರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗ್ಬಿಟ್ಟಿರ್ತೈತಿ. ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಣ ಬಿಡಪ್ಪ ಅಂತ ಅನ್ನಿಸ್ಬಿಡ್ತೈತಿ. ಆವಾಗ ರೆಸ್ಟ್ ಮಾಡಿದ್ದೀವಿ ಅಂದರೆ ಅಲ್ಲಿ ಸುಮಾರು ಟೈಮ್ ವೇಸ್ಟ್ ಆಗಿಬಿಡ್ತದೆ ನೋಡ್ರಿ. ಈ ಥರ ಕೆಲಸಗಳೆಲ್ಲ ನಾವು ಮಧ್ಯಾಹ್ನ ಟೈಮ ಫ್ರೀ ಇದ್ದಾಗ ಮಾಡ್ಕೋಬೇಕು. ಆದ್ರೆ ನೆನಪಾಗಂಗಿಲ್ಲ ಮತ್ತು ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ. ಆದ್ರೆ ಅಡುಗೆ ಮಾಡುವಾಗ ಈ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊತ ನಿತ್ರ ಅಗದಿ ಜಾಸ್ತಿ ಟೈಮಲ್ಲೇ ಹೋಗ್ಬಿಡ್ತೈತಿ. ನಾನು ಇನ್ಮೇಲೆ ತುರಿದಿಟ್ಕೋತೇನೆ ನೋಡ್ರಿ. ಎಲ್ಲ ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡು ಹಂಗೆ ಈ ಕಡೆ ಸಾನ್ವಿ ಮತ್ತು ನಮ್ಮ ಮನೆಯವರಿಬ್ಬರು ಎದ್ದಿದ್ರಲ್ಲ, ಅವ್ರಿಗೆ ಸ್ಮೂದಿ ಬೇಕಾಗಿತ್ತು. ಸರಿ ಸ್ಮೂದಿ ಮಾಡಿ ಕೊಟ್ರಾತಂತೇಳಿ ಇವಾಗ ಅವರಿಗೆ ಸ್ಮೂದಿ ಮಾಡಕತ್ತೀನಿ. ಸಾನ್ವಿಗಂತೂ ಜ್ವರ ಬಂದುಬಿಟ್ಟಿದ್ದು ಇವತ್ತು, ಹಾಗಾಗಿ ಇವತ್ತಕ್ಕೆ ನಾನು ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ. ಯಾವತ್ತಂದ್ರೆ ಸ್ಯಾಟರ್ಡೆ ನೈಟಿಂದನೇ ಆಕೆಗೆ ಜ್ವರ ಬರಾಕತ್ತಿದ್ದು, ಅದಕ್ಕೋಸ್ಕರ ಇವತ್ತೊಂದು ದಿವ್ಸ ಬೇಡ ಅಂಥೇಳಿ ನಾನು ಕಳಿಸ್ಲಿಲ್ಲಕ್ಕಿನ. ಇವಾಗ ಸಾಂಬಾರು ಮಾಡೋಕೆ ನೋಡ್ರಿ, ಒಂದು ಬಾಳ್ಗಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, 2 ಚಮಚ ಧನಿಯಾ ಬೀಜ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಮೆಣಸು, ಆಮೇಲೆ ಒಂದು 3 ಗುಂಟೂರು ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕು. ಇಷ್ಟು ಹಾಕಿ ಇನ್ನೊಂದು ಸರಿ ಫ್ರೈ ಮಾಡಿ ಇದನ್ನು ನಾವು ಪೂರ್ತಿ ತಣ್ಣಗಾಕಿಬಿಡಬೇಕು. ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿಗೆ ಹಾಕೋಬೇಕು ನೋಡ್ರಿ. ತೆಂಗಿನಕಾಯಿ ಅಂತೂ ಹಾಕಲೇಬೇಕು ಇದಕ್ಕೆ, ಹಾಕಲಿಲ್ಲ ಅಂದ್ರೆ ಚಲೋ ಆಗಂಗಿಲ್ಲ ಸಾಂಬಾರು. ಮತ್ತು ಮೆಂತ್ಯ ಕಾಳು ಇದ್ರೆ ಮೆಂತ್ಯ ಕಾಳನ್ನು ಸ್ವಲ್ಪ ಸೇರಿಸ್ಕೊಳ್ರಿ. ತಣ್ಣಗಾದ್ಮೇಲೆ ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಇದನ್ನು ಅಗದಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನಾವು ತರತರಿಯಾಗಿದ್ರೆ ಅಷ್ಟೊಂದು ಚಲೋ ಆಗೋದಿಲ್ಲ ಸಾಂಬಾರು, ಹಾಗಾಗಿ ಅಗದಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೇನೆ ಇದಕ್ಕೆ. ನೀರು ಹಾಕಿ ಪೇಸ್ಟ್ ಮಾಡ್ಕೊಳಕತ್ತೀನಿ. ಆ ಕಡೆ ಸೌತೆಕಾಯಿನ ಬೇಯಕ್ಕಿಟ್ಟಿದ್ನಲ್ಲ, ಆಲ್ರೆಡಿ ಬೆಂದಿದ್ದು ಆಫ್ ಮಾಡಿದ್ನಿ. ಇನ್ನು ಒಗ್ಗರಣೆ ಎಷ್ಟು ಕೊಡಬೇಕಿತ್ತು ನೋಡ್ರಿ. ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಈಗ ಸೌತೆಕಾಯಿ ಬೆಂದವು. ಆ ಬೆಂದಿರೋ ಸೌತೆಕಾಯಿಗೆ ಇದೇನು ಮಸಾಲೆ ರುಬ್ಬಿಟ್ಕೊಂಡಿದ್ದಾನಲ್ಲ ನಾನು, ಆ ಮಸಾಲೆ ಸೇರಿಸ್ಕೊಂಡಿದ್ದಾನೆ ನೋಡ್ರಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಕತ್ತೀನಿ. ಮಿಕ್ಸ್ ಮಾಡಿ ಇದಕ್ಕೆ ನಾವೇನು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ ತೊಗರಿಬೇಳೆ,
ಆ ಬೇಳೆನೂ ಅಷ್ಟೇ ಒಂದು ಸ್ವಲ್ಪ ಅದನ್ನು ಕಡ್ಗೋಲಿಂದ ಕಡ್ದು ಇವಾಗ ಇದಕ್ಕೆ ಸೇರಿಸ್ಕೊಂಡಿದ್ದೆ ನೋಡಿರಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಿ ಕುದಿಯಾಕೆ ಬಿಡ್ಬೇಕು ನಾವು. ಲಾಸ್ಟಿಗೆ ಹುಣಸೆ ಹುಳಿ ಸೇರಿಸ್ಕೋಬೇಕು ನೋಡಿರಿ. ಒಂದು ಸ್ವಲ್ಪ ಹುಣಸೆ ಹುಳಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುದಿಸ್ಬೇಕು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಖಾರಕ್ಕೆ ನಾವು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರ್ತಾವಲ್ಲ, ಹಾಗಾಗಿ ಖಾರದ ಪುಡಿ, ಸಾಂಬಾರು ಪುಡಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಉಪ್ಪಟ್ಟ ನೋಡ್ಕೊಂಡು ಹಾಕೋಬೇಕು. ಸಾಂಬಾರನ್ನ ಈ ಕಡೆ ನಾನು ಮಿಕ್ಸ್ ಮಾಡಿ ಕುದಿಯಾಕೆ ಬಿಟ್ಟೇನಿ. ಲಾಸ್ಟಿಗೆ ಒಗ್ಗರಣೆ ಹಾಕಕ್ಕೆ ನೋಡಿರಿ, ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಆಮೇಲೆ ಒಂಚೂರು ಹಿಂಗು ಇಷ್ಟು ಹಾಕ್ಕೊಂಡಿವಿ ಅಂತಂದ್ರೆ ಒಗ್ಗರಣೆ ರೆಡಿ ಆಯಿತು. ಇವಾಗ ಈ ಒಗ್ಗರಣೆನ ನಾನು ಏನು ಸಾಂಬಾರು ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊಳಕತ್ತೀನಿ ನೋಡಿರಿ. ಸಾಂಬಾರು ನೋಡೋಕೆ ಎಷ್ಟು ಚಂದ ಕಾಣಿಸಕತ್ತದಲ್ಲ, ಟೇಸ್ಟನು ಅಷ್ಟು ಮಸ್ತ್ ಇತ್ತು ನೋಡಿರಿ. ದಿನ ಬ್ಯಾಳೆ ಸಾರು, ಟೊಮೆಟೊ ಸಾರು, ತರಕಾರಿ ಸಾಂಬಾರು ಇಂಥದ್ದು ತಿಂದ ಬೇಸರಾಗಿತ್ತಂದ್ರೆ ಈ ಮಂಗಳೂರು ಸೌತೆಕಾಯಿ ಹಾಕಿ ಒಂದು ಸರಿ ಸಾಂಬಾರು ಮಾಡಿ ತಿನ್ನಿರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇತ್ತು, ನಮಗಂತೂ ಇಷ್ಟ ಆಯಿತು. ಇನ್ಮೇಲೆ ಅವಾಗವಾಗ ನಾನು ಈ ಸೌತೆಕಾಯಿ ಸಾಂಬಾರು ಮಾಡ್ತೀನಿ ನೋಡಿರಿ. ಯಾವಾಗಲೂ ನಾನು ತರ್ತಾನೆ ಇರಲಿಲ್ಲ, ಇದನ್ನು ಅಂಗಡಿಯಾಗ ನೋಡಿರೂ ತೊಗೊಂಡು ಬರ್ತಾ ಇರಲಿಲ್ಲ. ಆದರೆ ಈ ಸರಿ ತೊಗೊಂಡು ಬಂದು ಮಾಡಿದ್ದೀನಿ. ಟೇಸ್ಟ್ ಅಂತೂ ಚಲೋ ಐತಿ. ಇನ್ಮೇಲೆ ನಾನು ನಮ್ಮ ಮನೆಯಾಗ ಮಾಡ್ತೀನಿ. ಫ್ರೆಂಡ್ಸ್, ಈಗ ಟೈಮ್ ಬಂದು 2 ಗಂಟೆ ಆಗೈತೆ ನೋಡಿರಿ. ಬೆಳಗ್ಗಿನ ಎಲ್ಲ ಬೇಗ ಕೆಲಸ ಮುಗೀತು. ನಾನು ಮತ್ತೇನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೀನಿ. ಸಾನ್ವಿಗೆ ಮತ್ತು ಹುಷಾರಿಲ್ಲ ನೋಡ್ರಿ, ಹಾಗಾಗಿ ಇವತ್ತಿನ ಸ್ಕೂಲಿಗೆ ಕಳಿಸಿಲ್ಲ. ಆಕೆ ಸ್ವಲ್ಪ ಆರಾಮಾದ್ಮೇಲೆ ಆಟ ಆಡೋಕ್ಕೆ ಶುರು ಮಾಡ್ತಾಳು. ಹಾಗಾಗಿ ಆಕೆಗೆ ಬಿಟ್ಟು ಜ್ವರ ಬರೋದು ಹೋಗೋದು ಮಾಡಕತ್ತೈತಿ. ಆಕೆ ಮಲ್ಕೊಂಡಾಳೀಗ. ಇನ್ನು ಊಟ ಮಾಡಿಸ್ಬೇಕು ಆಕೆಗೆ. ಬೆಳಗ್ಗೆ ನಾಷ್ಟಾನು ಮಾಡಿಲ್ಲ ಸರಿಯಾಗಿ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ನಿ, ಉಪ್ಪಿಟ್ಟು ತಿಂದಿವಿ. ಮತ್ತು ಇನ್ನು ಪಾತ್ರೆ ತೊಳಿಯೋದವು, ಪಾತ್ರೆದು ಏನು ತೊಳೆದಿಲ್ಲ. ನಾಷ್ಟ ಆಗಿದ ತಕ್ಷಣ ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ವಿಡಿಯೋ ಎಡಿಟಿಂಗ್ ಕೂತ್ಕೊಂಡ್ಬಿಟ್ನಿ. ಅದು ಭಾಳ ಹೊತ್ತು ಹಿಡಿತು, ಅಪ್ಲೋಡ್ ಮಾಡೀನಿ. ಇವಾಗ ಎಷ್ಟುಕೊಂಡು ಬಟ್ಟೆ ಇದ್ದು ನೋಡ್ರಿ, ಮಡ್ಚೇ ಇರಲಿಲ್ಲ. ಇನ್ನೂ ಅದಾವ ಹಿತ್ತಲಾಗ ಒಣಗಾಕಿದ್ದವು ಅಂತಂದಿಲ್ಲ ನೀವು. ಇವು ನೋಡ್ರಿ ಎಷ್ಟು ಬಟ್ಟೆ ಇದ್ದು ಎಲ್ಲನೂ ಇವಾಗ ಮಡಿಚಿಟ್ಟನಿ. ಇನ್ನೆಲ್ಲನೂ ಅದರ ಜಾಗಕ್ಕೆ ಇಡಬೇಕು. ಇಷ್ಟೆಲ್ಲ ನಾನು ಬಟ್ಟೆ ಮಾಡಿಸ್ಕೊಡ್ಕ ಈಗ 2 ಗಂಟೆ ಆಗೈತೆ ನೋಡ್ರಿ. ಈಗ ನಾನು ಊಟ ಮಾಡ್ತೀನಿ, ಸಾನ್ವಿಗೆ ಊಟ ಮಾಡಿಸ್ತೀನಿ. ನಾನು ದಿನ ಚಪಾತಿ, ಪಲ್ಯ, ಅನ್ನ, ಸಾರೆಲ್ಲ ಮಾಡಿದಾಗ ಬೆಳಗ್ಗೆ ಒಂದೇ ಸರಿ ನಾನು ಒಂದು 11-11:30 ಅಂದ್ರೆ ನಾಷ್ಟ ಊಟ ಒಟ್ಟಿಗೆ ಮಾಡಿಬಿಡ್ತೀನಿ. ಆದರೆ ಇವತ್ತು ಉಪ್ಪಿಟ್ಟು ತಿಂದನಿ. ಅದು ಬೆಳಗ್ಗೆ ನನಗೆ ಉಪ್ಪಿಟ್ಟು ಅಷ್ಟೊಂದು ತಿನ್ನೋಕ್ಕೂ ಆಗಲಿಲ್ಲ. ಊಟ ಅಂದ್ರೆ ಸರಿಯಾಗಿ ಬೆಳಿಗ್ಗೆ ನಾಷ್ಟ ಆಗಲಿಲ್ಲಲ್ಲ. ಈಗ ಹೊಟ್ಟೆ ಹಸಿವು ಆಗಕತ್ತೈತಿ. ಈಗ ಅನ್ನ ಸಾಂಬಾರು ಮಾಡಿದ್ದೀನಲ್ಲ, ಅನ್ನ ಸಾಂಬಾರು ತಿಂತಾನೆ 2 ಗಂಟೆ ಆಗೈತಿ. ಈಗ ಸಾನ್ವಿಗೆ ಊಟ ಮಾಡಿಸಿ ನಾನು ತಿಂದು ಆಮೇಲೆ ಪಾತ್ರೆ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಈಗ ಬಟ್ಟೆ ಎಲ್ಲ ಅಷ್ಟು ಎತ್ತಿಡಬೇಕು. ಮತ್ತು ಬಾಗಿಲಾಗ ಇನ್ನೊಂದು ಕೆಲಸ ಆಗಿದೆ ನೋಡ್ರಿ ಇವತ್ತು ನನಗೆ. ಏನಂದ್ರೆ ನೀನೆಲ್ಲ ಹಬ್ಬ ಅಂತೇಳಿ ಬಾಗಿಲೆಲ್ಲ ತೊಳೆದು ಇಟ್ಟು ಚಂದ ರಂಗೋಲಿ ಹಾಕಿ ಎಲ್ಲ ಮಾಡಿದ್ದಾನೆ. ರಾತ್ರಿ ಬಂದು ಬೆಕ್ಕು ಅನ್ನಿಸ್ತತಿ. ಬೆಕ್ಕು ನಾಯಿ ಏನು ಬಂದದ್ದು ಗೊತ್ತಿಲ್ಲ. ಎಲ್ಲ ಗಾಡಿ ಹತ್ರ, ಪಾಟ್ ಹತ್ರ ಎಲ್ಲ ಗಲೀಜು ಮಾಡಿ ಹೋಗ್ಬಿಟ್ಟೈತಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲ ತೊಳ್ಯಕ್ಕಂತ ಹೋಗ್ತೀನಿ, ಎಲ್ಲ ಫುಲ್ ಗಲೀಜು. ನಂದು ಆಲ್ರೆಡಿ ಸ್ನಾನ ಆಗಿಬಿಟ್ಟಿತ್ತು ಇವತ್ತು ಬೆಳಗ್ಗೆ ಬೇಗ. ಸ್ನಾನ ಮಾಡಿದ ತಕ್ಷಣ ಹೊರಗೆ ಅಂತಲೇ ಅದೆಲ್ಲ ನೋಡತ್ಲಿ ತೊಳಿದೆ ಬೇಡಪ್ಪ, ನೋಡಿ ಮಧ್ಯಾಹ್ನ ಸಂಜಿಕಾರ ತೊಳೆದ್ರಾಯ್ತು ಅಂತೇಳಿ ನಾನು ಬಾಗಿಲನ್ನು ತೊಳಿಲಿಲ್ಲ ಇವತ್ತು. ಹಂಗೆ ಬಂದುಬಿಟ್ನಿ. ಈಗ ಅದೆಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ. ಎಲ್ಲ ನೀಟಾಗಿ ಕಸ ಗುಡಿಸಿ ಅದು ಬ್ರಷಲ್ಲೇ ತಿಕ್ಕಿ ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ಸಂಜೆ ಮುಂದೆ ಮಾಡಲಿ ಈಗ ಮಾಡಲಿ ಅಂತ ವಿಚಾರ ಮಾಡಕತ್ತೀನಿ. ಫಸ್ಟಿಗೆ ಊಟ ಮಾಡ್ತೀನಿ. ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದ್ರೆ ಇವತ್ತು ಗ್ಯಾಸದ್ದು ಸ್ವಲ್ಪ ಪೈಪ ಹಾಳಾಗಿಬಿಟ್ಟಿತ್ತದ. ಆಫ್ ಮಾಡಿರೋನು ಆಫ್ ಆಗತ್ತಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ಗ್ಯಾಸ್ ಪೈಪ್ ಎಲ್ಲ ಕಿತ್ಕೊಂಡು ರಿಪೇರಿ ಮಾಡಿಸ್ತಾನಂತ ಹೋಗಿದ್ದಾರೋ. ಈಗ ಏನಾರ ರೆಸಿಪೀಸ್ ಏನಾದರೂ ಮಾಡಬೇಕಂದ್ರೂ ನನಗೆ ಗ್ಯಾಸ್ ಇಲ್ಲ. ಇದನ್ನು ಮಾಡ್ಬೇಕಂದ್ರೆ ನಾನು ರಾಗಿ ಅವಲಕ್ಕಿ ತೊಗೊಂಡು ಬಂದೆ ಊರಿಂದ. ನಮ್ಮ ಅಣ್ಣ ಊರಿಗೆ ಹೋಗಿದ್ದ, ತೊಗೊಂಡು ಬಂದು ನಾನು ರಾಗಿ ಅವಲಕ್ಕಿ ಅದ್ರ ಒಗ್ಗರಣೆ ಹಚ್ಬೇಕಂದ್ರೆ ಈಗ ಗ್ಯಾಸ್ ಇಲ್ಲ. ಅದಕ್ಕೆ ಇವತ್ತು ಈಗ ಸಂಜೆ ಮುಂದೆ ಮಧ್ಯಾಹ್ನ ಎಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡು ಸಂಜೆ ಮುಂದೆ ಒಗ್ಗರಣೆ ಹಚ್ಬೇಕು ಅಂದ್ಕೊಂಡೇನಿ. ಗ್ಯಾಸ್ ಪೈಪ್ ಬಂದಮೇಲೆ ಅವ್ರು ಬೇಗ ತೊಗೊಂಡು ಬಂದ್ರಂದ್ರೆ ಹಚ್ತೀನಿ, ಇಲ್ಲಂತಂದ್ರೆ ನಾಳೆಗೆ ಮಾಡ್ತಾನೆ ನೋಡ್ರಿ. ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೋತೀನಿ, ನಾಳೆಗೆ ಮಾಡ್ತೀನಿ. ಬರ್ರಿ ಇವತ್ತಂತೂ ಸರಿಯಾಗಿ ಏನೂ ಕೆಲಸನೇ ಆಗಲಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಎಷ್ಟು ಬೇಗ 2 ಗಂಟೆ ಆಗಿಬಿಟ್ಟೈತಿ ಇವತ್ತು. ಈಗ ಫಸ್ಟ್ ಊಟ ಮಾಡೋಣಂತ. ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದ್ದಾನೆ ಇವತ್ತು. ನನಗಂತೂ ಅದು ತಿನ್ಬೇಕಂತ ಭಾಳ ಆಸೆ ಆಗಿಬಿಟ್ಟಿತ್ತು. ಎಲ್ಲಿ ಮಾಡ್ತಾರೆ ಅದನ್ನಂದ್ರೆ ಧರ್ಮಸ್ಥಳದಾಗ ಮಾಡ್ತಾರೆ ನೋಡ್ರಿ. ಧರ್ಮಸ್ಥಳಕ್ಕೆ ಯಾರ್ಯಾರು ಹೋಗಿದ್ದಾರಿ, ಅಲ್ಲಿ ಯಾರ್ಯಾರು ಪ್ರಸಾದ ತಿಂದರಿ ಅವ್ರಿಗೆಲ್ಲ ಗೊತ್ತಿರ್ತೈತಿ. ಅಲ್ಲಿ ದಪ್ಪ ಇಷ್ಟಿಷ್ಟು ದಪ್ಪ ಕಟ್ ಮಾಡಿ ಹಾಕಿರ್ತಾರೆ ಸೌತೆಕಾಯಿ ಹಾಕಿ, ಭಾರಿ ಮಸ್ತ್ ಮಾಡಿರ್ತಾರೆ. ನನಗಂತೂ ಭಾಳ ಇಷ್ಟ ಅದು. ಹಾಗಾಗಿ ಅದು ತಿನ್ಬೇಕು ಅನ್ಸಕತ್ತಿತ್ತಲ್ಲ. ನಾನು ಫಸ್ಟ್ ಟೈಮ್ ಇವತ್ತು ಮಾಡಿದ್ದ ಸೌತೆಕಾಯಿ ಹಾಕಿ ಸಾಂಬಾರು ಮಾಡಿದ್ದು ಇವತ್ತು ಫಸ್ಟು. ಇನ್ನೂ ಟೇಸ್ಟ್ ನೋಡಿಲ್ಲ, ಇವಾಗ ಟೇಸ್ಟ್ ನೋಡ್ತೀನಿ. ಹಂಗೆ ಊಟ ಮಾಡಿ ಸಾನ್ವಿಗೆ ಊಟ ಮಾಡಿಸಿ ಕೆಲಸನ ಶುರು ಮಾಡ್ತೀನಿ. ಬರ್ರಿ ಇವತ್ತಿನ ಬ್ಲಾಗನ್ನು ನಾನು ನೋಡೋದು ಎಲ್ಲಿವರೆಗೂ ಆಗ್ತೈತಿ ಅಲ್ಲಿವರೆಗೂ ವೀಡಿಯೋಸ್ ಎಲ್ಲ ಮಾಡ್ತೀನಿ. ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ನೋಡ್ರಿ. ಬರ್ರಿ ಇವಾಗ ಶುರು ಮಾಡೋಣಂತೆ.
ನಾನು ಇವಾಗ ಊಟ ಮಾಡಕತ್ತೀನಿ ನೋಡ್ರಿ, ಅನ್ನ ಸಾಂಬಾರು ಚಲೋ ಆಗಿತ್ತು ಟೇಸ್ಟ್. ನನಗಂತೂ ಇಷ್ಟ ಆಯಿತು. ಸಾನ್ವಿಗೇನೋ ಹಂಗೆ ನಾನು ಊಟ ಮಾಡ್ಕೊತ ಆಕಿಗೆ ಊಟ ಮಾಡ್ಸಕತ್ತೀನಿ. ಫಸ್ಟ್ ನೀನು ಮಾಡಿಸ್ತಾನೆ ಬಾರಮ್ಮ ಅಂತೇಳೀನಿ. ಆಕಿ ಬೇಡಮ್ಮ ನಾನು ನಿನ್ನ ಜೋಡಿನ ತಿಂತಾನಂತಂದ್ಲು. ಆಕಿಗೆ ಏನೋ ಗೊತ್ತಿಲ್ಲ, ನಾನು ಊಟ ಮಾಡುವಾಗ ಆಕಿ ತಿಂದ್ರೆ ಆಕಿಗೆ ಇಷ್ಟ ಆಗ್ತದಂತ, ಟೇಸ್ಟ್ ಆಗ್ತದಂತ. ಒಬ್ಬಾಕಿಗೆ ಕಲಿಸ್ಕೊಟ್ಟು ತಿನ್ಸಿರ ಆಕಿ ಅಷ್ಟೊಂದು ಇಷ್ಟಪಡೋದಿಲ್ಲ. ಮನೆಯಾಗಿದ್ಲಂದ್ರೆ ಈ ರೀತಿ ನಾನು ತಿನ್ನುವಾಗ ತಿಂತಾಳೆ ನೋಡ್ರಿ. ಹಂಗೆ ಆಕಿಗೆ ಊಟ ಮಾಡಿಸ್ಕೊತ ನಾನು ಊಟ ಮಾಡೀನಿ. ಊಟ ಮಾಡಿದಾದ್ಮೇಲೆ ಆಕಿಗೆ ಸ್ವಲ್ಪ ಔಷಧಿ ಹಾಕಿ ಮಲಗಿಸಿನ್ಯಾನ, ಸ್ವಲ್ಪ ಹೊತ್ತು ಮಲ್ಕೊ ಅಂತೇಳಿ. ಆಕಿ ಮಲಗಾಕ ರೆಡಿ ಇರಲಿಲ್ಲ. ಸುಮಾರು ಹೊತ್ತು ಆಕಿ ಜೋಡಿನ ಕುತ್ಕೊಂಡು ಹಂಗೂ ಹಿಂಗೂ ಮಾಡಿ ಮಲಗಿಸೀನಿ. ಆಕಿನ ಮಲಗಿಸಿದಾದ್ಮೇಲೆ ನಾನು ಮತ್ತೆ ವಿಡಿಯೋನ ಶುರು ಮಾಡ್ಕೊಂಡು ನೋಡ್ರಿ. ಬಟ್ಟೆ ಎಲ್ಲ ನಾನು ರೂಮ್ನಾಗ ಏನು ಮಾಡಿಸಿ ಹಂಗೆ ಇಟ್ಟಿದ್ನಲ್ಲ ಅವನ್ನೆಲ್ಲನೂ ಇವಾಗ ಫಸ್ಟ್ ಎತ್ತಿಟ್ಬಿಡೋನು ಅಂತೇಳಿ ಎತ್ತಿಡಾಕತ್ನಿ. ಇನ್ನು ಹಂಗೆ ಒಟ್ಟಿಗೆ ಸಂಜೆ ಕೆಲಸ ಶುರು ಮಾಡ್ಕೊಂಡ್ರಾತಂತೇಳಿ ಎಲ್ಲ ಬಟ್ಟೆಗಳ್ನು ಅದರ ಜಾಗಕ್ಕೆ ಇಡಾಕತ್ತೀನಿ ನೋಡ್ರಿ. ನನಗಂತೂ ಇದೊಂದು ಕೆಲಸ ಅಂದ್ರೆ ಬೇಜಾರು. ನನಗೆ ಬಟ್ಟೆ ಮಡಿಸೋದು, ಎತ್ತಿ ಅವ್ರ ಜಾಗಕ್ಕೆ ಇಡೋದು, ಅದೆಲ್ಲ ನನಗೆ ಇಷ್ಟ ಆಗಂಗೇ ಇಲ್ಲ. ಬಟ್ಟೆ ಇವಾಗ ದೊಡ್ಡದಾಗಿ ಕಬೋರ್ಡೋದು ಇದ್ದರೆ ಎಲ್ಲ ನೀಟಾಗಿ ಇಟ್ಕೋಬೋದು, ಬೇಜಾರಾಗೋದಿಲ್ಲ ಜೋಡ್ಸೋಕೆ. ಆದ್ರೆ ನಮ್ದು ಇರೋ ಸಣ್ಣ ಕಬೋರ್ಡ್ ಒಳಗೆ ಎಲ್ಲ ಬಟ್ಟೆನೂ ಅಡ್ಜಸ್ಟ್ ಮಾಡಬೇಕಲ್ಲ, ಹಾಗಾಗಿ ನನಗೆ ಬಟ್ಟೆ ಮಡಿಸೋದು ಎತ್ತಿಡೋದು ಅಂದರೆ ಆಗಂಗೇ ಇಲ್ಲ. ಹಳೆ ಅರ್ಬಿ ಎಲ್ಲ ಕಬೋರ್ಡ್ದಾಗ ಇಟ್ನಿ. ಇನ್ನು ಹೊಸ ಅರ್ಬಿ ಎಲ್ಲ ಅದರದ್ದು ಪೌಚ್ದಾಗ ಹಾಕಿ ತೆಗೆದಿಟ್ಟು ಈ ಕಡೆ ಇನ್ನು ಒಗೆಯೋ ಬಟ್ಟೆ ಇದ್ದು ಸ್ವಲ್ಪ ಶಿವರಾತ್ರಿ ಹಬ್ಬದ ದಿವಸ ದೇವಸ್ಥಾನಕ್ಕೆಲ್ಲ ಹಾಕೊಂಡು ಹೋಗಿದ್ದೀವಲ್ಲ, ಆ ಬಟ್ಟೆನೆಲ್ಲ ಇನ್ನು ಒಗೆದು ಎತ್ತಿಟ್ರಾತಂತೇಳಿ ಅವನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ನೋಡ್ರಿ. ಹಾಕಿ ಈಗ ಇನ್ನು ಕಸ ಗುಡಿಸಿರಾತು. ಮತ್ತು ಹಿತ್ಲಾಗ ಸ್ವಲ್ಪ ಬಟ್ಟೆ ಒಣಗಿ ಹಾಕಿದ್ನಿ, ಅವು ಒಣಗಿದ್ದು ಅವನು ಎಲ್ಲನೂ ತಂದಿಟ್ಟು ರಾತ್ರಿ ಫ್ರೀ ಆದ್ರೆ ಅವ್ನಟ್ಟು ಮಾಡಿಸ್ಕೊಂಡ್ರಾತಂತೇಳಿ ಅದು ಬಟ್ಟೆನೆಲ್ಲ ತೆಗೆದು ಇವಾಗ ಒಳಗಿಡ್ಬೇಕು ನೋಡ್ರಿ. ಇನ್ನೇನು ಬೇಸಿಗೆ ಶುರುವಾಯಿತು. ಬಟ್ಟೆನ ಜಾಸ್ತಿ ಹೊತ್ತು ಬಿಡೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲ ಕಲರೆಲ್ಲ ಡೌನ್ ಆಗಿಬಿಡ್ತಾವೆ. ಬೆಳಗ್ಗೆ ಒಣಗಿ ಹಾಕಿದ್ದೀವಿ ಅಂದರೆ ಒಂದು 2-3 ಅವರ್ಸ್ ಬಿಟ್ಟು ತೆಕ್ಕೊಂಬಿಡ್ಬೇಕು. ಹೆಂಗೋ ವಾಷಿಂಗ್ ಮಿಷಿನ್ದಾಗಂತೂ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿ ಬಂದಿರ್ತಾವೆ. ಸ್ವಲ್ಪ ಹೊತ್ತು ಹಾಕಿರ ಸಾಕು ನೋಡ್ರಿ. ಇಲ್ಲ ನಾವು ಇಡೀ ದಿನ ಬಿಡ್ತೀವಿ, 2 ದಿನ ಬಿಡ್ತೀವಿ ಅಂದ್ರೆ ಮುಗೀತು, ಬಟ್ಟೆದೆಲ್ಲ ಕಲರ್ ಹೋಗಿಬಿಡ್ತಾವೆ. ಹಾಗಾಗಿ ನಾನು ಇವತ್ತು ನೋಡ್ರಿ ಮಧ್ಯಾಹ್ನನ ಬಟ್ಟೆ ಎಲ್ಲ ತಗೊಂಬಂದ್ಬಿಟ್ನಿ. ಇನ್ನು ಅವನ್ನೆಲ್ಲ ಮಡಿಸ್ಬೇಕು. ಆದರೆ ಈಗ ನಾನು ಮಡಿಸ್ಲಿಲ್ಲ, ಯಾಕಂದ್ರೆ ನನಗೆ ಹಿಂದಿನ ದಿನದ್ದು ಬಟ್ಟೆ ಎಲ್ಲ ಮಡಿಸಿ ಸಾಕಾಗ್ಬಿಟ್ಟಿತ್ತು. ನೋಡೋ ನಂತರ ರಾತ್ರಿ ಮಡಿಸಿರಾತಂತೇಳಿ ಅವನ್ನೆಲ್ಲ ತೊಗೊಂಡೋಗಿ ಚೇರ್ ಮೇಲೆ ಹಾಗೆ ಇವಾಗ ಕಸ ಗುಡ್ಸಕತ್ತೀನಿ ನೋಡ್ರಿ. ಇನ್ನು ಬಾಗಿಲ ಒಂದು ತೊಳಿಬೇಕಿತ್ತು. ನಾನು ಹಂಗೆ ತೊಳೆದಾದ್ರೆ ತೊಳೆದ್ಬಿಡ್ತಿದ್ನಿ, ಆದರೆ ಅದು ಗಲೀಜು ಒಂದು ಕ್ಲೀನ್ ಮಾಡಬೇಕಿತ್ತಲ್ಲ. ನನಗಂತೂ ಅದು ಮಾಡೋಕ್ಕೆ ಆಗತ್ತಿರಲಿಲ್ಲ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಈಗ ನಾನೇ ಮಾಡಬೇಕು. ಇವತ್ತು ಬಿಟ್ಟರು ನಾನೇ ಮಾಡಬೇಕು, ನಾಳೆಗಾದರೂ ನಾನೇ ಮಾಡಬೇಕು, ಯಾವಾಗಾದರೂ ನಾನೇ ಕ್ಲೀನ್ ಮಾಡ್ಬೇಕು ಅದನ್ನು. ಹಾಗಾಗಿ ಇವತ್ತು ಮಾಡಿರಾತಂತೇಳಿ ನಾನು ಹಂಗೆ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ನೋಡ್ರಿ. ನಾನು ಬೆಳಗ್ಗೆನ ಅದನ್ನು ನೋಡಿದಾಗ ಕ್ಲೀನ್ ಮಾಡಿಬಿಡ್ಬೇಕಾಗಿತ್ತು, ಯಾಕಂದ್ರೆ ಅದಿನ್ನೂ ಅಷ್ಟೊಂದು ಡ್ರೈ ಆಗಿರಲಿಲ್ಲ. ಆವಾಗ ಬೇಗ ಹೋಗ್ಬಿಡ್ತಿತ್ತೇನೋ. ಆದ್ರೆ ನಾನು ಅದನ್ನು ಬಿಟ್ನಿ, ನನಗೆ ಅದು ಮಾಡೋಕ್ಕಾಗಲಿಲ್ಲ, ಇದಕ್ಕೆ ಬಿಟ್ಟನೆಲ್ಲ. ಸ್ವಲ್ಪ ಇಡೀ ದಿವಸ ಬಿಸಿಲಿಗೇನಂತಲೇ ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿತ್ತು. ಬ್ರಷಿಂದ ಹಾಕಿ ಉಜ್ಜಿ ತೊಳೆದು ನೋಡ್ರಿ ನಾನು ಇವತ್ತಂತೂ ನನಗಂತೂ ಫುಲ್ ಬೇಜಾರಾಗಿಬಿಡ್ತು. ಆ ಬೆಕ್ಕೇನಾದರೂ ಸಿಕ್ಕರೆ ಅದನ್ನು ಹೊಡೆದ್ಬಿಡು ನಾನು ಸಿಟ್ಟು ಬಂದಿತ್ತು ನನಗೆ. ಮತ್ತೊಂದು ಸರಿ ಬಂದಿತ್ತು ಅದು ಬೆಕ್ಕು, ನಾನು ಓಡಿಸ್ಬಿಟ್ನೆ ಅದನ್ನು. ಈ ಕಡೆ ಥ್ರೆಡ್ಮಿಲ್ ಮೇಲೆ ನಮ್ಮ ಮನೆಯವ್ರು ಯಾವಾಗಲೂ ಹೆಂಗೆ ಬೇಕು ಹಂಗೆ ಲುಂಗಿ, ಟವೆಲ್ಲು, ಟೀ ಶರ್ಟ್ ಎಲ್ಲನೂ ಕಳೆದಿಟ್ಟಿರ್ತಾರೋ. ಅದಕ್ಕಾಗಿ ಮತ್ತು ಅವನ್ನೆಲ್ಲನೂ ನೀಟಾಗಿ ಮಡಿಸಿ ಹಾಕಿನ ಅದ್ರ ಮೇಲೆ ಹಾಕಿ ಇವಾಗ ಕಸ ಗುಡಿಸ್ಕೊಳಕತ್ತೀನಿ. ಈ ಥ್ರೆಡ್ಮಿಲ್ ಅಂತೂ ನಾವು ವಾಕಿಂಗ್ ಮಾಡೋಕ್ಕೆ ಅಷ್ಟೊಂದು ಯೂಸ್ ಮಾಡ್ತೇವೆ ಇಲ್ಲೋ ಗೊತ್ತಿಲ್ಲ, ಆದರೆ ಬಟ್ಟೆ ಹಾಕಕ್ಕೆ ಮಾತ್ರ ಯೂಸ್ ಮಾಡ್ತೇವೆ ನೋಡ್ರಿ. ಎಲ್ಲ ಟವೆಲೆಲ್ಲ ಅದ್ರ ಮೇಲೆ ಹಾಕಿಬಿಟ್ಟಿರ್ತೇವೆ ನಾವು. ಒಂಥರ ಸ್ಟ್ಯಾಂಡ್ ಥರ ಯೂಸ್ ಆಗತ್ತದ ಅದು ನಮ್ಮ ಮನ್ಯಾಗಷ್ಟು. ಇವಾಗ ಸಾನ್ವಿನೂ ಎದ್ದು ಆಕಿನೂ ಆಟ ಆಡಕ್ಕೆ ಹೋಗ್ತೀನಿ, ಸಾನ್ನಿಧ್ಯನ ಹತ್ರ ಆಟ ಆಡಕ್ಕೆ ಹೋಗ್ತೀನಿ ಅನ್ನಕತ್ತಿದ್ಲು. ನಾನು ಇವಾಗಾರ ಹುಷಾರಾಗಿದ್ದು, ಬೇಡ ಮತ್ತು ವಾಪಸ್ ಜ್ವರ ಬಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತೀನಿ. ಹಾಗಾಗಿ ಆಕಿ ಇಲ್ಲೇ ಕೂತ್ಕೊಂಡಿದ್ಲು ನೋಡ್ರಿ. ಇಲ್ಲಾಂದ್ರೆ ನಾನು ಮೇಲ್ಗಡೆ ಹೋಗ್ತೀನಿ, ನಂಗೆ ಬೇಜಾರಾಗತ್ತೈತಿ ಅನ್ನಕತ್ತಿದ್ಲು. ಮತ್ತು ಇವತ್ತು ಈಗ ಗಾಳಿಗೆ ಆಟ ಆಡಕ್ಕೆ ಕಳಿಸಿನಿ ಅಂದ್ರೆ ಮುಗೀತು. ಮತ್ತು ಜ್ವರ ಬಂದು ಅಂದ್ರೆ ಆಕಿ ಮೊದಲ ತಡ್ಕೊಳ್ಳೋದಿಲ್ಲ. ಆಕಿ ಜ್ವರ ಬಂದ್ರೆ ಮುಗೀತು ಈಗ ನನಗೇನು ಕೆಲಸ ಮಾಡೋಕೆ ಬಿಡೋದಿಲ್ಲ. ಹಂಗೆ ಮಾಡ್ತಾಳೆ, ಬರೀ ಅಳ್ತಾಳು. ಭಾಳ ಸಾಫ್ಟ್ ಅದಾಳಕಿ. ಹಾಗಾಗಿ ಜ್ವರ ಬಂದ್ರೂ ಆಕಿಗೆ ತಡ್ಕೊಳಕ್ಕೆ ಆಗಂಗಿಲ್ಲ. ಅದಕ್ಕೆ ನಾನು ಇವತ್ತಕ್ಕೆ ಎಷ್ಟು ಹಠ ಮಾಡಿರೂ ನಾನು ಮೇಲ್ಗಡೆ ಎಲ್ಲ ಆಟ ಆಡೋಕ್ಕೆ ಕಳಿಸ್ಲಿಲ್ಲ. ಹುಷಾರಾದ್ಮೇಲೆ ಮತ್ತೆ ಹೋಗೋದೈತೆ ಅಂತೇಳಿ ಕಳಿಸ್ಲಿಲ್ಲ. ಹಂಗೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಹೊರಗಡೆ ಏನು ಹಿಂದಿನ ದಿವಸ ರಂಗೋಲಿ ಹಾಕಿದ್ನಲ್ಲ ಅದನ್ನು ನಾನು ಬೆಳಗ್ಗೆ ಏನು ಕಸ ಎಲ್ಲ ಗುಡಿಸಿರ್ಲಿಲ್ಲ ಬಾಗ್ಲ. ಇವಾಗ ಎಲ್ಲ ರಂಗೋಲಿ ಎಲ್ಲ ತೆಗೆದು ಕಸ ಗುಡಿಸ್ಕೋಬೇಕು. ಫಸ್ಟ್ ನಾನು ಈ ಥರ ರಂಗೋಲಿ ತೆಕ್ಕೊಂಬಿಡ್ತೀನಿ, ಆಮೇಲೆ ಕಸಬರ್ಗಿಯಿಂದ ಗುಡಿಸ್ತೇನೆ ನೋಡ್ರಿ. ಬಾಗಿಲೆಲ್ಲ ಹಂಗೆ ಹೂವದು ಸ್ವಲ್ಪ ಎಲ್ಲ ಜಾಸ್ತಿ ಬಿದ್ದಿತ್ತು. ಪೂರ್ತಿ ಎಲ್ಲ ಕಸ ಗುಡಿಸ್ಕೊಂಡ್ರೆ ಆಯ್ತು ಅಂತೇಳಿ ಕಸ ಗುಡ್ಸತ್ತೀನಿ. ಹಂಗೆ ತುಳಸಿ ಕಟ್ಟಿ ಮುಂದೆನೂ ರಂಗೋಲಿ ಹಾಕಿದ್ನಿ, ಅದನ್ನು ಅಷ್ಟೇ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ತುಳಸಿ ಕಟ್ಟಿಗೆ ಕೆಳಗಡೆ ಒಂದು ಇಟ್ಟಿಗೆ ಇಟ್ಟು ಆ ಥರ ಇಟ್ಟನ್ನು ನೋಡ್ರಿ ನಾನು. ಯಾಕಂದ್ರೆ ಕೆಳಗಡೆ ಇಟ್ಟರೆ
ಅದಷ್ಟೊಂದು ನೋಡೋಕೆ ಚೆನ್ನಾಗಿ ಕಾಣಿಸಂಗಿಲ್ಲ. ಒಂದು ಸ್ಟ್ಯಾಂಡ್ ಬೇಕು ಅದಕ್ಕೆ ಆ್ಯಕ್ಚುಲಿ, ಅದರ ಸ್ಟ್ಯಾಂಡ್ ಇಲ್ಲಲ್ಲ ನಮ್ಮ ಮನ್ಯಾಗ, ಅದಕ್ಕೆ ಅದು ಇಟ್ಟಿಗೆ ಮೇಲೆ ಇಟ್ಟನಿ. ಹಂಗೆ ಕೆಳಗಡೆ ಇಟ್ಟರೆ ಏನಾಗ್ಬಿಡ್ತೈತಂದ್ರೆ ಅದು ಮಣ್ಣು ಇವಾಗ ನೀರು ಹಾಕಿದ ತಕ್ಷಣ ಮಣ್ಣೆಲ್ಲ ಬೀಳ್ತೈತಲ್ಲ, ಟೈಲ್ಸ್ ಎಲ್ಲ ಕರೆ ಆಗಿಬಿಡ್ತಾವೆ. ಅದಕ್ಕಾಗಿ ಆ ಥರ ಒಂದು ಕಲ್ಲು ಇತ್ತು ಈ ಕಡೆ, ಆ ಕಲ್ಲು ಮೇಲೆ ಇಟ್ಟುಬಿಟ್ಟೆ ನೋಡಿರಿ. ಇವಾಗ ಬಾಗಿಲೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಇನ್ನು ತೊಳಿಬೇಕು. ಸಾನ್ವಿನು ನೋಡಿರಿ ಎದ್ದು ಬಂದಲ್ಲಿ ಮ್ಯಾಟ್ ಮೇಲೆ ಕುಂದಿರ್ತಾನಂತೇಳಿ ಈಗ ಮ್ಯಾಟ್ ಮೇಲೆ ಕೂತಾಳು. ಫಸ್ಟ್ ಕಸ ಎಲ್ಲ ಗುಡಿಸಿ ಇವಾಗ ಇದು ಪಾಟ್ಗಳು ಏನು ಈ ಕಡೆ ಎಲ್ಲ ಇಟ್ಟಿದ್ನಲ್ಲ ಅವನ್ನೆಲ್ಲನೂ ತಗೊಳಕತ್ತೀನಿ ನೋಡಿರಿ. ಇನ್ನು ಅದ್ರ ಕೆಳಗಿಂದನೂ ಎಲ್ಲ ಪೂರ್ತಿ ಕಸ ಗುಡಿಸ್ಕೊಂಡು ಒಮ್ಮೆ ತೊಳೆದ್ರಾಯ್ತು ಅಂತೇಳಿ. ನೋಡ್ರಿ ಅಲ್ಲೇ ಗೋಡೆ ಮೇಲೆ ಎಷ್ಟು ಗಲೀಜು ಮಾಡಿ ಹೋಗೈತಿ. ನಾನು ಬೆಳಗ್ಗೆನ ತೊಳೆದು ಬಿಡಬೇಕಾಗಿತ್ತು, ಖರೆ ನಾನು ನೋಡ್ರಿ ಅದನ್ನು ತೊಳಿಲಿಲ್ಲ. ಇವಾಗ ಅದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು ನನಗೆ ತೊಳೆಯೋಕೆ. ಬೆಳಗ್ಗೆ ಹೇಗಿದ್ರೆ ನೀರು ಹಾಕಿದ್ರೆ ಹೋಗ್ಬಿಡ್ತಿತ್ತೇನೋ, ಇವಾಗ ಜಾಸ್ತಿ ಟೈಮ್ ಹಿಡಿತು. ಫಸ್ಟ್ ನೀರು ಹಾಕಿನಿ, ನೀರು ಹಾಕಿ ಹಂಗೆ ನೀರು ಹಾಕಿದ್ರೆ ಹೋಗಲಿಲ್ಲ ಅದ. ಮತ್ತು ಬ್ರಷ್ ತೊಗೊಂಡು ಬಂದು ಬ್ರಷಿಲಿ ಉಜ್ಜಿನ ನೋಡ್ರಿ, ಎಷ್ಟೋ ತನ ಉಜ್ಜಿರೇನು ಹೋಗ್ತಾನೆ ಇರಲಿಲ್ಲ ಅದ. ಮತ್ತು ಸೋಪ್ ಪೌಡ್ರ್ ಹಾಕಿನಿ, ಅದಕ್ಕೆ ಸೋಪ್ ಪೌಡ್ರ್ ಹಾಕಿ ಉಜ್ಜಿನಿ, ಯಾಕಂದ್ರೆ ಅದು ಫುಲ್ ಸ್ಮೆಲ್ ಬರಾಕತ್ತಿತ್ತು. ಅದಕ್ಕಾಗಿ ಸೋಪ್ ಪೌಡ್ರ್ ಹಾಕಿ ಉಜ್ಜಿನ ನೋಡ್ರಿ ಎಲ್ಲ. ಅಂದರೂ ಪೂರ್ತಿ ಏನು ಹೋಗಲಿಲ್ಲ, ಸ್ವಲ್ಪ ಹೋಯಿತು. ಇವಾಗೆಲ್ಲ ನೋಡ್ರಿ ಇಷ್ಟೆಲ್ಲ ಕ್ಲೀನ್ ಮಾಡೀನಿ. ನಂಗೆ ಬಾಗ್ಲಾನು ತೊಳೆದಾಯಿತು, ಬೆಳಗ್ಗೆ ತೊಳೆದಿರಲಿಲ್ಲಲ್ಲ ನಾನು, ಹಾಗಾಗಿ ಇವಾಗ ಬಾಗ್ಲಾನು ತೊಳೆದ್ನಿ ಪೂರ್ತಿ ಎಲ್ಲ. ಗಿಡಗಳಿಗೆಲ್ಲ ನೀರು ಹಾಕಿ ಬಾಗ್ಲೆಲ್ಲ ತೊಳೆದ್ನಿ. ನಾನು ಗಿಡ ಹಚ್ಚಿದ್ನಿಲ್ಲ ಪಾಟ್ ಒಳಗೆ, ಒಂದು 4 ಗಿಡ ಹತ್ತಿದಾವೆ ನೋಡ್ರಿ, 3-4 ಹತ್ತಿದಾವು, ಒಂದೇನೋ ಹತ್ತಿಲ್ಲ ಅಷ್ಟ. ಕರ್ಬೇವ್ದು ಹಚ್ಚಿದ್ರನಲ್ಲ ಅದು ಹತ್ತಿಲ್ಲ, ಅದು ಒಣಗೂ ಇಲ್ಲ, ಆಮೇಲೆ ಅದು ಏನು ಚಿಗುರು ಬಂದಿಲ್ಲ, ಹಂಗನ ಐತದು. ಅದಕ್ಕೆ ನಾನು ಅದನ್ನು ಕಿತ್ತಿಲ್ಲ, ಒಣಗಿರ್ಬೇಕಾದ್ರೆ ಕಿತ್ತೋದ್ರಾತಂತೇಳಿ ಹಂಗೆ ಇಟ್ಬಿಟ್ಟೆ ನೋಡ್ರಿ ಅದನ್ನ. ಈ ಕಡೆ ತುಳಸಿ ಗಿಡನೂ ಎಲ್ಲ ತೊಳೆದ್ನಿ, ತುಳಸಿ ಕಟ್ಟಿ ತೊಳೆದ್ನಿ ಎಲ್ಲ. ಅದು ಪ್ಲಾಸ್ಟಿಕ್ದಲ್ಲ, ಅದು ಸೆರಾಮಿಕ್ದು ತೊಗೊಂಡು ಬಂದಿರೋದು. ಯಾಕಂದ್ರೆ ಬಿಸಿಲಾಗೋದು ಇಟ್ರೂ ಏನಾಗೋದಿಲ್ಲ ಇದಕ್ಕೆ. ಪ್ಲಾಸ್ಟಿಕ್ದಾದ್ರೆ ಬಿಸಿಲಾಗಿಟ್ರೆ ಕಲರ್ ಹೋಗಿಬಿಡ್ತೈತಿ, ಹಾಗಾಗಿ ನಾನು ಒಂದೇ ಸಾರಿ ಸೆರಾಮಿಕ್ದು ತೊಗೊಂಬಂದ್ಬಿಟ್ಟೆ ನೋಡ್ರಿ. ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೇನೆ, ಅದನ್ನು ತೊಗೊಂಡು ಬಂದಿದ್ದು. ಇವಾಗ ಬಾಗ್ಲಕ್ಕೆ ರಂಗೋಲಿ ಹಾಕತ್ತೀನಿ. ಹಂಗೆ ಸಾನ್ನಿಧ್ಯ ಬಂದಿದ್ಲು ನೋಡ್ರಿ, ಅವ್ರ ಅಜ್ಜಿ ಕರ್ಕೊಂಡು ಬಂದಿದ್ರು ಸಾನ್ನಿಧ್ಯನ. ಅವ್ರು ಫೋನ್ ಮಾಡಿದರು ಸಾನ್ವಿನ ಕಳಿಸ್ರಿ ಅಂತೇಳಿ. ನಾನು ಆಕೆಗೆ ಹುಷಾರಿರಲಿಲ್ಲಲ್ಲ, ಹಾಗಾಗಿ ಕಳಿಸ್ಲಿಲ್ಲ. ಸಾನ್ನಿಧ್ಯನ ಕರ್ಕೊಂಡು ಅವ್ರ ಅಜ್ಜಿ ಬಂದಿದ್ದರು, ಅವರು ಒಳಗಡೆ ಕೂತ್ಕೊಂಡಿದ್ರು. ನಾನು ಬಾಗ್ಲ ತೊಳೆದಿರಲಿಲ್ಲ ಅಂದರೆ ಇಲ್ಲೇ ಹೊರಗಡೆನ ಆಟ ಆಡಿಸ್ತಿದ್ದೀವಿ. ನಾ ಬಾಗ್ಲ ಎಲ್ಲ ತೊಳೆದಿದ್ನಲ್ಲ, ಹಾಗಾಗಿ ಒಳಗಡೆ ಆಟ ಆಡಕತ್ತಿದ್ರು ಇಬ್ಬರು. ಬಾಗಿಲು ಕೊಚ್ಚಲಕ್ಕೆಲ್ಲ ರಂಗೋಲಿ ಹಾಕಿನಿ. ಈ ಕಡೆ ತುಳಸಿ ಕಟ್ಟಿ ಮುಂದೆ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಬಿಡಾಕತ್ತೀನಿ ನೋಡ್ರಿ. ನಾನೀಗ ಸಂಜೆ ಮುಂದೆ ಇಲ್ಲಿ ದೀಪ ಹಚ್ಚಿರ್ತೀನಿ. ಇದು ತುಳಸಿ ಗಿಡ ಫಸ್ಟ್ ನಾನು ಆ ಕಡೆ ಇಟ್ಟಿದ್ನಿ, ಆ ಕಡೆಯಿಂದ ಈ ಕಡೆ ಯಾಕೆ ತೆಗೆದ್ನಿ ಅಂದ್ರೆ ಮತ್ತು ಅಲ್ಲಿ ದೀಪ ಹಚ್ಚಿರ ಅದು ಗಾಳಿಗೆ ಆರ್ಬಿಡ್ತತಿ, ಆ ಕಡೆ ಜಾಸ್ತಿ ಗಾಳಿ ಹತ್ತತಿ, ಹಾಗಾಗಿ ಈ ಕಡೆ ಇಟ್ಟೆ ನೋಡ್ರಿ. ಈ ಕಡೆ ದೀಪ ಹಚ್ಚಿಟ್ರೆ ಪೂರ್ತಿ ಎಣ್ಣೆ ಖಾಲಿ ಆಗೋವರೆಗೂ ಇದು ಈ ಕಡೆ ಆರಂಗಿಲ್ಲ, ಹಾಗಾಗಿ ಈ ಕಡೆ ಇಟ್ಟೆನ ಅದನ್ನು. ಸರಿಯಾಗಿ ಯಾವ ಕಡೆ ಇಡಬೇಕಂತ ಕೇಳ್ಕೊಂಡು ಆಮೇಲೆ ಇಡ್ಬೇಕು ನೋಡ್ರಿ ಅದನ್ನು. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದನ್ನು ಯಾವ ಪ್ಲೇಸ್ ಒಳಗೆ ಯಾವ ದಿಕ್ಕಿಗೆ ಇಡಬೇಕಂತೇಳಿ, ಹಾಗಾಗಿ ನಾನು ಬಾಗಿಲು ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿ ನಾನು ತುಳಸಿ ಗಿಡನ ಅದನ್ನ ಕರೆಕ್ಟ್ ಪ್ಲೇಸ್ ಒಳಗೆ ಇಡಬೇಕು. ಈಗ ಹಂಗೆ ರಾತ್ರಿಗೆ ನಾನು ಅಡುಗೆ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಗ್ಯಾಸ್ ಪೈಪ್ ಇರಲಿಲ್ಲಲ್ಲ. ನಮ್ಮ ಮನೆಯವ್ರು ತೊಗೊಂಡು ಬಂದಾದ್ಮೇಲೆ ಬೆಳಗ್ಗೆ ಜಾಸ್ತಿ ಉಪ್ಪಿಟ್ಟು ಉಳಿದಿತ್ತು, ಮತ್ತು ಅನ್ನ ಸಾಂಬಾರೆಲ್ಲ ಉಳಿದಿತ್ತು. ನಮ್ಮ ಮನೆಯವ್ರು ಅದನ್ನು ಬಿಸಿ ಮಾಡು, ಅದನ್ನು ತಿಂದ್ಬಿಡೋನು, ಇನ್ನೇನು ಮಾಡ್ತೀಯ ಅನ್ನಕತ್ತರು. ಸರಿ ಆಯ್ತು ಅಂತೇಳಿ ನಾನು ಅದನ್ನು ಬಿಸಿ ಮಾಡಿ ಅನ್ನ ಸಾಂಬಾರು ಮತ್ತು ಉಪ್ಪಿಟ್ಟು ಎಲ್ಲ ಉಪ್ಪಿಟ್ಕೂ ಸಾಂಬಾರು ಹಾಕೊಂಡು ತಿಂದ್ಬಿಟ್ಟಿವಿ. ಅಷ್ಟು ಟೇಸ್ಟಾಗಿತ್ತು ಇವತ್ತು. ಅದೇ ಇದ್ದಿದ್ರಾಗ ಮ್ಯಾನೇಜ್ ಮಾಡ್ಕೊಂಡಿವಿ ನೋಡ್ರಿ. ಪೈಪನ್ನು ನಮ್ಮ ಮನೆಯವ್ರು ಹೊಸದು ತೊಗೊಂಡು ಬಂದು ಹಾಕಿಕೊಟ್ರು, ಮತ್ತು ಅದು ರೆಗ್ಯುಲೇಟರ್ ಇರ್ತೈತಲ್ಲ ಅದು ಹೋಗಿತ್ತು ನಮ್ದು, ಅದು ಮತ್ತು ಪೈಪ ಎರಡು ಹೊಸ ತೊಗೊಂಡು ಬಂದಿದ್ರು, ಫಿಕ್ಸ್ ಮಾಡಿ ಕೊಟ್ಟರು ಅವ್ರೆ. ಬರೀ ಬಿಸಿ ಮಾಡಿ ಹಾಲು ಕಾಯಿಸಿನಷ್ಟೆ, ಮತ್ತು ನನಗೆ ಚಹಾ ಮಾಡ್ಕೊಂಡು ಇನ್ನೇನು ಅಡುಗೆ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲನೇ. ಈಗ ನಮ್ದೆಲ್ಲರದು ಊಟನೂ ಮುಗಿದಿತ್ತು. ಊಟ ಎಲ್ಲ ಮಾಡಿ ಈಗ ಮಧ್ಯಾಹ್ನ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ಅವನ್ನೆಲ್ಲನೂ ಜೋಡಿಸಿಟ್ಕೊಂಡು, ಇನ್ನು ರಾತ್ರಿ ಪಾತ್ರೆ ಎಲ್ಲ ತೊಳೆದ್ರಾತಂತೇಳಿ ಇವಾಗ ಪಾತ್ರೆ ಎಲ್ಲ ಜೋಡಿಸಿಟ್ಕೊಂಡು ಊಟ ಎಲ್ಲ ಮುಗ್ದಿತ್ತು. ಎಲ್ಲ ಖಾಲಿ ಆಗಿತ್ತು, ಉಪ್ಪಿಟ್ಟು ಅನ್ನ ಎಲ್ಲ ಖಾಲಿ ಆಗಿತ್ತು, ಮತ್ತು ಸಾಂಬಾರು ಒಂಚೂರು ಉಳಿದಿತ್ತದ. ಅದಕ್ಕೆ ಅದನ್ನು ಬಿಸಿ ಮಾಡಿ ಬೇರೆ ಪಾತ್ರೆ ಒಳಗೆ ತೆಗೆದಿಟ್ನಿ, ಸಣ್ಣದ್ರೊಳಗೆ ತೆಗೆದಿಟ್ಟು ಅದು ಬಾಳಿಗೆನೆಲ್ಲ ತೊಳೆದಿಟ್ರಾಯ್ತು ಅಂತೇಳಿ ಇವಾಗ ಪೂರ್ತಿ ಬಾಂಡೆ ಎಲ್ಲ ಕ್ಲೀನ್ ಮಾಡಿರಾತಂತೇಳಿ ಬಾಂಡೆ ಎಲ್ಲ ತಿಕ್ಕೊಳಕತ್ತೀನಿ ನೋಡ್ರಿ. ನಾನು ದಿನ ಅಂತೂ ಪಾತ್ರೆ ತೊಳೆದು ಮಲಗ್ತೀನಿ, ಹಂಗಂತೂ ಮಲಗಂಗಿಲ್ಲ. ಏನಾದರೂ ನನಗೆ ಹುಷಾರಿಲ್ಲ ಅಂದಾಗ ಮಾತ್ರ ಬಿಟ್ಟಿರ್ತೀನಿ, ಇಲ್ಲಾಂತಂದ್ರೆ ಡೈಲಿ ನಾನು ಕ್ಲೀನ್ ಮಾಡಿನ ಮಲ್ಕೋತೀನಿ ನೋಡ್ರಿ. ಈಗ ಕಿಚನ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಹಂಗೆ ಮನಿ ಪ್ಲ್ಯಾಂಟನ್ನು ಅದನ್ನು ತೊಳೆದು ಅದರದ್ದು ನೀರು ಚೇಂಜ್ ಮಾಡಿ ಇಟ್ಟನಿ. ಅದು ಎಷ್ಟು ಚಂದ ಬಂದತಿ ಮನಿ ಪ್ಲ್ಯಾಂಟ್. ಒಬ್ಬೊಬ್ಬರ ಮನ್ಯಾಗ ಮನಿ ಪ್ಲ್ಯಾಂಟ್ ಚಲೋ ಬರೋದಿಲ್ಲ ಅಂತ ಹೇಳ್ತಾರೋ, ಆದ್ರೆ ನಮ್ಮ ಮನ್ಯಾಗ ನೋಡ್ರಿ ಎಷ್ಟು ಚಂದ ಬಂದತಿ.
ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.